ಪಾರ್ವತಿ, ಪಾರ್ವತಿ, ಹುಷಾರಾಗಿದ್ಯಾ ತಾನೆ? ಇನ್ನ ಏನ್ ಸತ್ತಿಲ್ಲ ಬಿಡಿ. ಏನ್ ಮಾತಾಡ್ತಿದ್ಯಾ? ನನ್ನ ಹತ್ರ ಮಾತಾಡ್ಬೇಡಿ. ಕೋಪನಾ? ಅಲ್ಲ, ತಾಪ. ಯಾಕೋ? ಹೆಂಡತಿ ಮಾತ್ ಕೇಳ್ತಾ ಇರೋದಕ್ಕೆ, ಅವಳು ಹಾಕಿದ ಗೆರೆ ದಾಟದೇ ಇರೋದಕ್ಕೆ, ಪ್ರೀತಿಯಿಂದ ಮಾಡಿಟ್ಟಿದ್ದ ಒಬ್ಬಟ್ಟು ಕಜ್ಜಾಯ ಹೊಟ್ಟೆ ತುಂಬಾ ಹಾಯಾಗಿ ತಿಂದಿದ್ದಕ್ಕೆ. ಹಾ, ಅರ್ಥ ಆಯ್ತು. ನನ್ ಬಾಧೆ ನಿಮ್ಗೆ ಅರ್ಥ ಆಗಿದ್ರೆ ನನ್ ಬದುಕಿ ಯಾಕೆ ಹಿಂಗಿರ್ತಾ ಇತ್ತು? ಹಾಗನ್ಬೇಡ ಪಾರು. ಮುದ್ದಾಗ ಕರಿಬೇಡಿ, ಉರಿತಾ ಇದೆ ನಂಗೆ. ನೀನ್ ಕೋಪಿಸ್ಕೊಂಡ್ರೆ ಮುದ್ದಾಗೆ ಕಾಣಿಸ್ತೀಯ. ನನ್ ಮುದ್ದಿನ ಹೆಂಡತಿನ ಮುದ್ದ ಕರೀಲಿಲ್ಲ ಅಂದ್ರೆ ಹೇಗೆ? ಬೋ, ನೀವ್ ಹೀಗ್ ಮಾತಾಡ್ತಿದ್ರೆ ನನಗೆ ಕೇಳಿಸ್ಕೋಬೇಕು ಅನಿಸ್ತಿಲ್ಲ. ಮೊದ್ಲಿಂದ ಆಚೆ ಹೋಗಿ. ಗಂಡ ಪ್ರೀತಿಯಿಂದ ಹತ್ರ ಬಂದ್ರೆ ದೂರ ಹೋಗು ಅಂತೆಲ್ಲೇ. ನೀವು ಮಾಡ್ತಾ ಇರೋದ್ ಕೂಡ ಅದೇ ಅಲ್ವಾ? ನಾನೇನ್ ಮಾಡ್ದೆ ಪಾರು? ನಿಮಗ್ ಗೊತ್ತಿಲ್ವಾ? ಅಣ್ಣ ಬರಕ್ ಹೇಳಿದ್ರು ಅದಕ್ಕೆ ಹೋದೆ. ಆಗ ನಿಮ್ ಪಕ್ಕದಲ್ಲೇ ಇದ್ದ ನಿಮ್ ಹೆಂಡತಿ ಅವಳ ಕೈಯಲ್ಲಿದ್ದ ಒಬ್ಬಟ್ಟು ನಿಮಗ್ ಕಾಣಿಸ್ಲಿಲ್ವಾ? ತಳ್ಬಿಟ್ಟು ಹೊರಟೋದ್ರಿ. ಅಣ್ಣ ನನ್ನ ಕರೆದ್ರೆ ನನಗ ಆ ಕೂಗು ಬಿಟ್ರೆ ಇನ್ನೇನು ಕೇಳಿಸೋದು ಇಲ್ಲ, ಕಾಣೋದು ಇಲ್ಲ. ಅದನ್ನೇ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಇವಾಗ ನಾವೇನು, ಈ ಮನೇಲಿ ನಮ್ ಸ್ಥಾನ ಏನು ಅಂತ ನಿಮ್ಗೆ ಗಿಳಿಗ್ ಹೇಳ್ದೆ ಅಲ್ವಾ? ಆ ಮಾತೆಲ್ಲ ಗಾಳಿಗೆ ಹಾರ್ಬಿಟ್ಬಿಟ್ರಾ? ಏನ್ ಮಾಡು ಅಂತ್ಯ? ನಾನು ಪುಟಾಣಿ ಅಂಬೆಗಾಲಿಡ್ಬೇಕಾದ್ರೆ ಅಣ್ಣ ನನ್ನ ಕೈ ಹಿಡಿದು ನಡೆಯೋ ಹಾಗೆ ಮಾಡಿದ್ರು. ತಪ್ಪ ಹೆಜ್ಜೆಗಳಿಟ್ರು ಕೈನ ಯಾವತ್ತೂ ಬಿಡ್ಲಿಲ್ಲ. ಬಿಸಿಲಾದ್ರೂ ಮಳೆ ಆದ್ರೂ ಅಣ್ಣ ನನಗೆ ಗುಡಿಸಲ್ ತರ ಇದ್ರು. ಅವ್ರ ನೆರಳಲ್ಲೇ ಬೆಳೆದೆ. ಅಣ್ಣನ ಜೊತೆ ಶುರು ಆಗ್ತಿದ್ದ ದಿನ ಅಣ್ಣನ ಜೊತೆನೆ ಮುಗಿತಾ ಇತ್ತು ಅಂತ ಅಣ್ಣ ಕರೆದ್ರೆ ಹೋಗದೆ ಹೇಗಿರೋದಕ್ ಸಾಧ್ಯ? ಅದೆಲ್ಲ ಮದ್ವೆಗ್ ಮುಂಚೆ ರೀ. ಮದ್ವೆ ಆದ್ಮೇಲೆ ನಿಮ್ ಜೀವನಕ್ಕೆ ನಿಮ್ ಹೆಂಡತಿ ಅನ್ನೋಳು ಬರ್ತಾಳೆ, ನಿಮ್ ಜೀವನನ ಹಂಚ್ಕೋತಾಳೆ. ಮೊದ್ಲು ನಿಮ್ ಅಣ್ಣನೇ ಎಲ್ಲ ಆಗಿರಬಹುದು, ಆದ್ರೆ ಪ್ರಸ್ತುತ ಭವಿಷ್ಯ ಎಲ್ಲ ನಿಮ್ ಹೆಂಡ್ತೀರಿ. ಒಪ್ಕೋತೀರಾ ಇಲ್ವಾ? ನೀವಿವಾಗ ಎರಡ್ ಕಡೆನೂ ಕಾಲ್ ಹಾಕ್ತೀನಿ ಅಂದ್ರೆ ಆಗಲ್ಲ. ಅದ್ ಹಾಗಲ್ಲ ಪಾರ್ವತಿ. ಹೀಗ್ ನೋಡಿ, ಹೇಗಿದೆ ಈ ಡ್ರೆಸ್ ಏನೋ ಚೆನ್ನಾಗಿದೆ ಪಾರ್ವತಿ, ನನಗೆ ಸೂಟ್ ಆಗ್ತಿಲ್ಲ ಅಷ್ಟೇ. ಏನಿಲ್ಲ, ರಾಜನ್ ತರ ಹೊಳಿತಾ ಇದ್ದೀರಾ. ಈಗ ನೀವು ಆ ಅಣ್ಣನ್ಗೆ ತಮ್ಮನ್ ತರ ಇಲ್ಲ. ನಿಮ್ ಪಕ್ಕ ನಿಂತ್ರೆ ಆ ಅಣ್ಣನೇ ನಿಮ್ಗೆ ಅಸಿಸ್ಟೆಂಟ್ ತರ ಇರ್ತಾರೆ. ನನ್ ದೃಷ್ಟಿನೇ ತಗ್ಲೋ ತರ ಇದೆ. ಹಾಗಿದ್ರೆ ಡ್ರೆಸ್ ತೆಗೆದು ಬಿಡ್ಲಾ? ಇಲ್ಲೋಡಿ, ಹೀಗೆ ಮಾತಾಡ್ತಿದ್ರೆ ಸರಿ ಇರಲ್ಲ ಹೇಳಿದೀನಿ. ನೀವು ನಾನು ಹೇಳ್ದಂಗ್ ಕೇಳಲೇಬೇಕು. ಸಂಕ್ರಾಂತಿಗೆ ಹಸುಗಳನ್ನ ರೆಡಿ ಮಾಡಿರೋ ತರ ಮಾಡಿ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋ ಅಂದಂಗಾಯ್ತು. ನೀವೇನು ಮಾತಾಡ್ಬೇಡ್ರಿ. ನಿಮ್ಮ ನೋಡಿ ಊರವರೆಲ್ಲ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ಬೇಕ್ರಿ. ಹಾ, ಮರ್ತೋದೆ. ಇಲ್ಲೋಡಿ, ಈ ಕೈನ ಹೀಗ್ ಮೇಲೆತ್ತಿ ಎಲ್ರಿಗೂ ಹೀಗ್ ಹಾಯ್ ಹೇಳಿ. ಕಾಣಿಸ್ತವ್ರಿಗೆಲ್ಲರಿಗೂ ಮಾಡ್ಬೇಕು. ಉಂಗ್ರ ವಾಚು ಎಲ್ಲ ಕಾಣಿಸ್ಬೇಕಲ್ಲ. ಕೈ ಮಾತ್ರ ನಡಕ್ತಿತ್ತು, ಈಗ ಕಾಲ್ ಕೂಡ ನಡಕ್ತಿದೆ ಪಾರ್ವತಿ. ಅಬ್ಬಾ, ಧೈರ್ಯವಾಗಿ ಗರ್ವದಿಂದ ನಡೀರಿ. ಏನೋ ಕಡಿಮೆ ಆಯ್ತಲ್ಲ. ಬೊಟ್ಟಿದೆ, ಚೈನ್ ಇದೆ, ಡ್ರೆಸ್ ಇದೆ, ಉಂಗ್ರ ಇದೆ. ಹಾ, ಈಗ ಓಕೆ, ಈಗ ಹೋಗಿ. ನನಗೆ ತುಂಬಾ ಕಷ್ಟ ಆಗ್ತಿದೆ ಪಾರ್ವತಿ. ಯಾಕೆ ಕಷ್ಟ ಆಗತ್ತೆ? 1-2 ದಿನ ಆದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲೋಡಿ, ಈಗ ಆಕಾಶ ನೋಡ್ಕೊಂಡ್ ನಡೀರಿ. ಹಾಗಲ್ಲ ರೀ, ಸ್ವಲ್ಪ ನೆಲ ನೋಡ್ಕೊಂಡು ಕೂಡ ನಡಿಬೋದು. ನಡೀರಿ. ಹೀಗೇನಾ? ಆಕಾಶ ಅಂದ್ರೆ ಪೂರ್ತಿ ಆಕಾಶನೂ ಅಲ್ಲ, ಪೂರ್ತಿ ಭೂಮಿ ಕೂಡ ಅಲ್ಲ.
ಅದೊಂಥರ ಶ್ರೀಮಂತಿಕೆ ಗರ್ವ ಇದೆಲ್ಲ ಕಾಣಿಸೋ ತರ ನಡಿಬೇಕು. ಅಂದ್ರೆ ಆಗ್ಲೇ ನಮ್ ಲೆವೆಲ್ ಏನು ಅಂತ ಎಲ್ರಿಗೂ ಗೊತ್ತಾಗೋದು. ಓಕೆನಾ? ನಡೀರಿ ನಡೀರಿ. ಏನ್ರಿ ನೀವು ಚಾರು ಕೂಡ ಭಯ ಪಡ್ತೀರಾ? ದರ್ಪದಿಂದ ನಡಿಬೇಕು. ಬನ್ನಿ. ಅಬ್ಬಾ ಸೂಪರ್ ಚಿಕ್ಕಪ್ಪ, ದೊಡ್ಡಪ್ಪನ್ ಗೆಟಪ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ನಾನು ಈ ಗೆಟಪಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ನಿನ್ನ ಕಣ್ ಕಾಣಿಸಲ್ಲ ಅಲ್ವಾ? ಅಂದ್ರೆ ಅದು 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 ಚಾರುಗೆ ನಾನೇ ಮೊದಲು ಹೇಳಿದ್ದೆ ರೀ. ಹಾ ಹೌದು ಹೌದು, ನೀವು ಈ ಡ್ರೆಸ್ ಹಾಕೋತಾ ಇದ್ದೀರಾ ಅಂತ ಚಿಕ್ಕಮ್ಮ ಮುಂಚೆನೆ ಹೇಳಿದ್ಲು ಚಿಕ್ಕಪ್ಪ, ಅದಕ್ಕೆ ಊಹಿಸ್ಕೊಂಡು ಹೇಳ್ತಾ ಇದ್ದೀನಿ. ಹೌದಾ? ಪಾರ್ವತಿ, ನನಗೆ ಹಿಂಸೆ ಮಾಡ್ತಿದ್ಯಾ ಪಾರ್ವತಿ? 2 ದಿನ ಹೋದ್ರೆ ಅಭ್ಯಾಸ ಆಗುತ್ತೆ ರೀ. ನಡೀರಿ 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 ಅಂದ್ರೆ